ಇನ್ನು ಬೀದರ್ನಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರನ್ನ ಗೌರವಿಸುವ ಜೊತೆಗೆ ಅವರ ಅನುಭವ ಮತ್ತು ಮಾರ್ಗದರ್ಶನದ ಮಹತ್ವವನ್ನ ಸಾರಲಾಯಿತು. ಬೀದರ್ ನಗರದ IMA ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು ಹಾಗೂ ಗಣ್ಯರು ಭಾಗವಹಿಸಿದ್ರು. ಹಿರಿಯರ ಜೀವಾನುಭವ ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮುಂದಿನ ಪೀಳಿಗೆಗೆ ಅವರು ನೀಡುವ ಮಾರ್ಗದರ್ಶನವನ್ನು ಸ್ಮರಿಸಲಾಯಿತು. ಇಂದಿನ ಹಿರಿಯರನ್ನ ಗೌರವಿಸಿ ನಾಳೆಯನ್ನ ಪ್ರೇರೇಪಿಸೋಣ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ನಡೆಯಿತು. ಹಿರಿಯ ನಾಗರಿಕರೊಂದಿಗೆ ಆತ್ಮೀಯವಾಗಿ ಸಂವಾದ ನಡೆಸಿ ಅವರ ಸೇವೆ ಮತ್ತು ಸಾಧನೆಗಳನ್ನು ಗುರುತಿಸಲಾಯಿತು. ರೋಟರಿ ಕ್ಲಬ್ನ ಈ ಕಾರ್ಯಕ್ರಮ ಹಿರಿಯರ ಗೌರವ ಮತ್ತು ಸಾಮಾಜಿಕ ಜವಾಬ್ದಾರಿಯ ಮಹತ್ವವನ್ನು ಎತ್ತಿ ತೋರಿಸಿತ್ತು. ಇದೇ ವೇಳೆ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಅವರನ್ನು ಕೂಡ ಸನ್ಮಾನಿಸಿ ಅಭಿನಂದಿಸಲಾಯಿತು. ಒಂದು ಕಾಲ ಇದೆ, ಮುದುಕರು ಮನೆ ಕಾಲ ಹೋಗಿ ಎಲ್ಲಾದ್ರೂ ಒಂದು ಆಶ್ರಮದಲ್ಲಿ ಇಟ್ಕೋಣ ಅಂತ ಹೊತ್ತಿಗೆ ಅವ್ರಿಗೆ ಕಾಲು ಸನ್ಮಾನ ಮಾಡ್ತಾ ಇದ್ದೀವಿ. ನಮಗೆ ಧನ್ಯವಾದ. ಎರಡನೇದು 121 ವರ್ಷ ಐತಿ ರೋಟರಿ ಕ್ಲಬ್. ಇಂಥ ಒಂದು ವಯಸ್ಸಿನಲ್ಲಿ 121 ವರ್ಷ ರೋಟರಿ ಕ್ಲಬ್ ಬೀದರ್ನಲ್ಲಾಗೆ 54 ವರ್ಷ. ಆದರೆ ಇದು ಪ್ರಾರಂಭ ಆಗಿದ್ದು ದೊಡ್ಡ ಸಂಸ್ಥೆ. ಅಂಥದ್ರಲ್ಲಿ ಇವತ್ತಿನ ದಿವಸ ನಮಗೆ ಮಾತಾಡಲಿಕ್ಕೆ ಆಸಕ್ತಿ ಕೊಟ್ರಿ, ಸನ್ಮಾನ ಮಾಡಿದ್ರಿ. ಬೀದರ್ನಲ್ಲಿ ಕೇವಲ 4 ಜನರು, ಕೃಷ್ಣಮೂರ್ತಿಯವರು, ಡಾಕ್ಟರ್ ಸಿದ್ದಾರೆಡ್ಡಿಯವರು, ನಮ್ಮ ಪಟೇಲ್ ಅವರು, ಈ ರೀತಿ ಒಂದು 4 ಜನರು ಕೂಡಿದ್ರು. ಪ್ರಾರಂಭ ಮಾಡಿದ್ದು 54 ವರ್ಷ. ಆವಾಗ ಮೊದಲು ನನಗವರು ಮೆಂಬರ್ ಆಗಿರಬೇಕು ಅಂತ ಅವಾಗ ಇದೆ. IMA ಇವತ್ತು ನಾವು ಕೂತಿದ್ದೆವು. ಮುನ್ಸಿಪಾಲ್ಟಿಯಲ್ಲಿ ಜಾಗ ಸಿಗೋದಂದ್ರೆ ಹುಡುಕಿ ಹಾಕಿಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತದ ಎಲ್ಲ ನೋಡಿ ಅಂದ್ರೆ ಜಾಗದಲ್ಲಿ ಇಂಪಾರ್ಟೆಂಟ್ ತಗೊಳ್ಳಿದ್ದಾಗ ಅವ್ರು ಮಾಡೋದು. ನನಗೆ ಮೊದಲು 1 ಮಿನಿಟ್ ಅಂತ ಹೇಳ್ತೀನಿ. ನನಗೆ ಮೊದಲು ರೋಟರಿ ಕ್ಲಬ್ ಬಗ್ಗೆ ಅಲರ್ಜಿ. ಇದೊಂದು ಫಾರಿನ್ ಸಂಸ್ಥೆ, ರೊಕ್ಕ ಹೆಚ್ಚಿಗಿದ್ದವ್ರು